ಇವಾಗ ನನ್ನ ಇಂದಿನ ಸಂಚಿಕೆಯಲ್ಲಿ ನಾನು ತೋರಿಸ್ತಾ ಇದ್ದೆ, ನಾನು ಎತ್ತುಗಳ ಗಂಜಲವನ್ನ ಅಂದ್ರೆ ನಾಟಿ ಹಸುವಿನ ಗಂಜಲವನ್ನ ತಗೊಳ್ತಾ ಇದ್ದದನ್ನ ತೋರಿಸ್ದೆ. ಹಾಗೇನೆ ಅದು ಒಂದ್ ವೇಳೆ ನನಗೆ ಅದನ್ನ ಹಾಕಿ ಸಮಯ ಸಿಕ್ಕಿದ್ರೆ ತೋಟದಲ್ಲಿ ಮತ್ತೆ ನಾನು ಇಲ್ಲಿ ನೋಡ್ತಾ ಇದ್ದೀರಾ ಇನ್ನೊಬ್ರು ನಮ್ಮ ಚಿಕ್ಕಪ್ಪನ ಮನೆ. ಆ ಇಲ್ಲಿ ಇವು ಎಚ್ ಎಫ್ ಕ್ರಾಸ್ ಬ್ರೀಡ್ ಹಸುಗಳು, ಎಚ್ ಎಫ್ ಹಸುಗಳು. ಇದ್ರ ಗಂಜಲ ಆ ಕಡೆ ಹಿಂದ್ಗಡೆ ಬೀಳ್ತವೆ. ಓ ಓ ಓ ಓ ಓಕೆ, ದೂರ ದೂರ. ಇದ್ರ ಗಂಜಲ ಹಿಂದ್ಗಡೆ ಬೀಳುತ್ತೆ, ಅದನ್ನ ತಗೊಂಡೋಗಿ ಅದನ್ನು ಹಾಕ್ತೀನಿ. ಇದು ಗಂಜಲ ಹಾಕೋದು ಏನಕ್ಕೆ ಬಹಳ ಮುಖ್ಯ, ಇದು ಅದು ಬಹಳ ಇಂಪಾರ್ಟೆಂಟು. ನಾವೇನಾದ್ರೂ ಏನು ರಸಗೊಬ್ಬರ ಹಾಕ್ತಾ ಇಲ್ಲ ಅಂತಂದ್ರೆ, ಮತ್ತೆ ಕೊಟ್ಟಿಗೆ ಗೊಬ್ಬರ, ಇವಾಗ ನಾವು ಹಸುಗಳು ಸಾಕಿಲ್ಲ, ಈಗ ನಾವು 15 ದಿವಸಕ್ಕೊಂದ್ಸರಿ ಬಂದು ತೋಟ ನೋಡ್ಕೊಳ್ಳೋರು. ಹಾಗಾಗಿ ಕೊಟ್ಟಿಗೆ ಗೊಬ್ಬರನ ನಾವು ಖರೀದಿ ಮಾಡಿ ಹಾಕ್ಬೇಕಾಗತ್ತೆ. ಕೊಟ್ಟಿಗೆ ಗೊಬ್ಬರ ಅದು ಸಿಗೋದು ಸಹ ಕಷ್ಟ ಇದೆ ಇವತ್ತಿನ ದಿನಗಳಲ್ಲಿ. ಜೊತೆಗೆ ಆ ಏನು ತಗೋತೀರಿ ಅದು ನಮ್ಮ ರೈತರು, ಅನೇಕ ರೈತರು, ನನಗೆ ಹೇಳೋದಕ್ಕೆ ಸ್ವಲ್ಪ ವಿಷಾದನೀಯ ಅನಿಸ್ತದೆ, ಅವರು ವೈಜ್ಞಾನಿಕವಾಗಿ ಮಾಡ್ತಾ ಇಲ್ಲ. ಹಾಗಾಗಿ ವೈಜ್ಞಾನಿಕವಾಗಿ ಮಾಡದೇ ಇರೋದ್ರಿಂದ ಕೊಟ್ಟಿಗೆ ಗೊಬ್ಬರ ಇವತ್ತು ಏನ್ ತಯಾರಿಸ್ತಾ ಇದ್ದಾರೆ ಅದು ಎಲ್ಲ ಅದರಲ್ಲಿ ಅಂತ ಸತ್ವನೇ ಇರೋದಿಲ್ಲ. ನೀವು ನೋಡಿರ್ಬೋದು, ಮಳೆ ಬಂದಾಗ ಅಥವಾ ಏನು ಹೀಪ್ ಮೆಥಡ್, ಎಲ್ಲ ರೋಡ್ ಪಕ್ಕದಲ್ಲಿ ಹೀಪ್ ಮೆಥಡ್ ಅಲ್ಲಿ, ಅಂದ್ರೆ ಸುಮ್ನೆ ಗುಡ್ಡೆ ಹಾಕೊಂಡು ಹೋಗ್ತಾ ಇರ್ತಾರೆ. ಯಥೇಚ್ಛವಾಗಿ ಬಿಸಿಲಿಗೆ ಕಾದು ಅದರಲ್ಲಿ ಇರುವಂತಹ ನೈಟ್ರೋಜನ್ ವೊಲಟೈಲ್ ಫಾರ್ಮ್ ಅಲ್ಲಿ ಇರುತ್ತೆ, ಎವಾಪರೇಟ್ ಆಗಿ ವಾತಾವರಣಕ್ಕೆ ಹೋಗ್ಬಿಡುತ್ತೆ. ಅಥವಾ ಮಳೆ ಬಂದಂತಹ ಸಂದರ್ಭದಲ್ಲಿ ಯಥೇಚ್ಛವಾಗಿ ಮಳೆ ಬಂದು ಅದು ಲೀಚ್ ಔಟ್ ಆಗಿ ರಸ್ತೆಯಲ್ಲೆಲ್ಲ ಹರಿತಿರುತ್ತೆ, ಅದನ್ನ ನೋಡಿದಿರಿ. ಹಾಗಾಗಿ ಏನು ಕೊಟ್ಟಿಗೆ ಗೊಬ್ಬರ ಹಾಕುವಂತದ್ರಲ್ಲಿ ಅಂತಹ ಏನು ಸತ್ವ ಇಲ್ಲದೆ ಇರುವಂತಹ ಜಸ್ಟ್ ಒಂದು ಸಾವಯವ ತ್ಯಾಜ್ಯ ಅಷ್ಟೇ. ಹಾಗಾಗಿ ನಾನು ಯಥೇಚ್ಛವಾಗಿ ಮಲ್ಚ್ ಮಾಡಿರೋದ್ರಿಂದ ಗಂಜಲ ಹಾಕೋದು ಬಹಳ ಮುಖ್ಯ. ಅದನ್ನ ಇನ್ನೊಂದ್ ಸ್ವಲ್ಪ ಗಂಜಲ ತುಂಬೋದಿದೆ, ಅಲ್ಲಿ ಮಾತಾಡೋಣ ಬನ್ನಿ. ಇದು ನಾಟಿ ಹಸುವಿನ ಗಂಜಲ ತುಂಬ್ಕೊತಾ ಇದೀನಿ. ಇದು 35 ಲೀಟರ್ ಕ್ಯಾನು. ಓಕೆ. ಸೊ ಇವಾಗ ನಾನು ಹೇಳ್ತಾ ಇದ್ದೆ, ಈಗ ನಮ್ಮಂತವ್ರು ಕೊಟ್ಟಿಗೆ ಗೊಬ್ಬರದ ಏನು ಲಭ್ಯತೆ ಇಲ್ಲದೆ ಇರೋರು ಗಂಜಲವನ್ನು ಹಾಕೋದು ಬಹಳ ಮುಖ್ಯ. ಜೀವಾಮೃತ ಕೊಡ್ತಾ ಇದ್ರು ಸಹ ಹಾಕೋದು ಬಹಳ ಮುಖ್ಯವಾಗ್ತದೆ. ಆದ್ರೆ ಸ್ವಲ್ಪ ತುಂಬಾ ಶ್ರಮ ಆಗ್ತದೆ ಇದನ್ನ ಹಾಕೋದು, ಡೈಲ್ಯೂಟ್ ಮಾಡಿ. ಯಾಕೆಂದ್ರೆ ಇದು ಆಲ್ಕಲಿನ್ ಇರುತ್ತೆ. ನಾನು ಹೇಳ್ದೆ 15 ದಿವಸ, ಸುಮಾರು ಒಂದು 12ರಿಂದ 15 ದಿವಸ ಕಳ್ತಿರುವಂತಹ ಗಂಜಲ ಇದು. ಆಲ್ಕಲೈನ್ ಆಗಿ ಟರ್ನ್ ಆಗಿರುತ್ತೆ ಅಸಿಡಿಕ್ ಇಂದ. ಹಾಗಾಗಿ ಇದನ್ನ ಡೈಲ್ಯೂಟ್ ಮಾಡಿ ಹಾಕೋದು ಬಹಳ ಮುಖ್ಯ. ಡೈಲ್ಯೂಟ್ ಮಾಡಿ ವೆಂಚುರಿ ಮೂಲಕ ಕೊಡೋದಾದ್ರೆ ಅಷ್ಟು ಶ್ರಮ ಆಗೋದಿಲ್ಲ, ಫಿಲ್ಟರ್ ಮಾಡಿ ಕೊಡ್ಬೇಕು. ಆದ್ರೆ ಡೈಲ್ಯೂಟ್ ಮಾಡಿ ಪ್ರತಿ ಮರ ಸುತ್ತ, ಏನು ದೊಡ್ಡ ಮರಗಳ ಸುತ್ತ ನಾವು ತೆಂಗಿನ ಗರಿ ಮತ್ತೆ ಬೇರೆ ಸೋಗೆ ಇವನ್ನೆಲ್ಲ ಹಾಕಿರ್ತೀವಲ್ಲ, ಅದೆಲ್ಲ ಬೇಗ ಕಳಿಬೇಕು ಅಂತಂದ್ರೆ ಗಂಜಲ ಹಾಕೋದು ಬಹಳ ಮುಖ್ಯ. ಅದನ್ನೇ ನಾನು ಹೇಳಿದ್ದು. ಎರಡನೇ ಮುಖ್ಯವಾದ ವಿಚಾರ ಏನು ಅಂತಂದ್ರೆ, ಕಾರ್ಬನ್ ನೈಟ್ರೋಜನ್ ರೇಷಿಯೋನ ಗಂಜಲ ಹಾಕೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ ಅಂತೇಳಿ. ಮುಖ್ಯವಾದ ವಿಚಾರ ಗಂಜಲ ಹಾಕೋದ್ರಿಂದ ಅದೇ, ಒಂದು ನಾಟಿ ಹಸುವಿನಾದ್ರದಾಗ್ಲಿ ಅಥವಾ ಕ್ರಾಸ್ ಬ್ರೀಡ್ ಹಸುವಿಂದಾಗ್ಲಿ, ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್. ಯಾಕೆ ಅಂತಂದ್ರೆ, ನಾವು ಈ ಗಂಜಲದಲ್ಲಿ ಹಾಕೋದ್ರಿಂದ ನೇರವಾಗಿ ಸಾರಜನಕವನ್ನ ಒದಗಿಸ್ದಂಗೆ ಆಗ್ತದೆ ಮಣ್ಣಿಗೆ. ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಗೆ ನೇರವಾಗಿ ನಾವು ಇದನ್ನ ಡೈಲ್ಯೂಟ್ ಮಾಡಿ ಹಾಕೋದ್ರಿಂದ 1:10, ಅಂದ್ರೆ 1 ಪಾರ್ಟ್ ಗಂಜಲ 10 ಪಾರ್ಟ್ ನೀರು, ಅಂದ್ರೆ 1 ಲೀಟರ್ ಗಂಜಲಕ್ಕೆ 10 ಲೀಟರ್ ನೀರು. ಅಥವಾ ಇದು ಕಳ್ತಿರೋದ್ರಿಂದ 12ರಿಂದ 15 ದಿವಸ ಕಳ್ತಿರೋದ್ರಿಂದ ಇದು ಅಸಿಡಿಕ್ ಇಂದ ಆಲ್ಕಲೈನ್ ಆಗಿ ರಸಸಾರ ಕನ್ವರ್ಟ್ ಆಗಿರುತ್ತೆ. ಹಾಗಾಗಿ ಇದನ್ನ 15 ಲೀಟರ್ ನೀರು ಹಾಕಿ ಡೈಲ್ಯೂಟ್ ಮಾಡಿದ್ರು ಉತ್ತಮ. ಯಾಕೆ ಅಂತಂದ್ರೆ, ಏನಾದ್ರೂ ನೀವು ಸಸಿಗಳಿಗೆ ಕೊಡೋದಾದ್ರೆ, ಈ 15ರಿಂದ 20 ದಿವಸ ಕಳ್ತಿರುವಂತಹ ಗಂಜಲವನ್ನ ಸಸಿಗೆ ಕೊಡೋದಾದ್ರೆ ಅದರ ಎಳೆ ಬೇರು ಸ್ವಲ್ಪ ಸುಟ್ಟೋಗ್ಬಿಡುವಂತ ಸಾಧ್ಯತೆಗಳಿರ್ತವೆ. ಹಾಗಾಗಿ ನಾವೇನಾದ್ರೂ ಸಸಿಗಳಿಗೆ ಹಾಕ್ತಾ ಇದ್ರೆ ಅಥವಾ ಗ್ರೋತ್ ರೆಗ್ಯುಲೇಟರ್ ಆಗಿ ಹಾಕ್ತಾ ಇದ್ರೆ, ಆ ವಿಚಾರಕ್ಕೆ ಬರ್ತೀನಿ. ಇದನ್ನ 15 ಲೀಟರ್ ಅಥವಾ 20 ಲೀಟರ್ಗೆ ಡೈಲ್ಯೂಟ್ ಮಾಡಿ ಸಿಂಪಡಣೆಯಾಗಿ ಕೂಡ ಮಾಡ್ಬೋದು. ಮುಖ್ಯವಾಗಿ ನಾನು ಇದನ್ನ ಮಲ್ಚಿಂಗ್ ಮೇಲೆ ಇದನ್ನ ನಾನು ಡೈಲ್ಯೂಟ್ ಮಾಡಿ ಇದನ್ನ ಹಾಕ್ತೀನಿ. ಯಾಕೆ, ಆಗ್ಲೇ ಹೇಳ್ದೆ, ಈಗ ನಾವು ನಮ್ಮಂತವ್ರು 15 ದಿವಸಕ್ಕೊಂದ್ಸರಿ, ನಂತರ ವೀಕೆಂಡ್ ಫಾರ್ಮರ್ಗಳು ತುಂಬಾ ಜನ ಇದೀರಿ. 15 ದಿವಸಕ್ಕೂ ಅಥವಾ ವಾರಕ್ಕೊಮ್ಮೆ ಬಂದು ತೋಟ ನೋಡ್ಕೊಂಡು ತೋಟದಲ್ಲಿ ಕೆಲಸ ಮಾಡಿ ಮತ್ತೆ ನಿಮ್ಮ ಕೆಲ್ಸಕ್ಕೆ ಹೋಗೋರಿದ್ದೀರಿ. ಆಗ ಏನಾಗ್ತದೆ, ನಮ್ಗೆ ಕೊಟ್ಟಿಗೆ ಗೊಬ್ಬರವನ್ನ ತಗೊಳ್ಳುವಂತಹ ಲಭ್ಯತೆ ಇಲ್ಲ. ನಾನು ಈಗಾಗ್ಲೇ ಹೇಳ್ದಾಗೆ ಅದು ಅಂತಹ ಉತ್ಕೃಷ್ಟ ಗುಣಮಟ್ಟದ್ದಲ್ಲ. ಯಾಕೆಂತಂದ್ರೆ ನಮ್ಮ ರೈತರು ಅದನ್ನ ಅಂತಹ ವೈಜ್ಞಾನಿಕವಾಗಿ ಮಾಡದೇ ಇರೋದ್ರಿಂದ
ಅದರಲ್ಲಿರುವಂತಹ ಸಾರವೆಲ್ಲ ಲೀಚ್ ಔಟ್ ಆಗಿರೋದ್ರಿಂದ ಅಥವಾ ಎವಾಪರೇಟ್ ಆಗಿ ಹೋಗ್ಬಿಟ್ಟಿರೋದ್ರಿಂದ ಅದರಲ್ಲಿರುವ ಸಾರಜನಕ ಮತ್ತೆ ಇನ್ಯಾವುದೇ ನ್ಯೂಟ್ರಿಯೆಂಟ್ಸ್ ಅದರಲ್ಲಿ ಅದು ಒಂದು ಸುಮ್ಮನೆ ಸಾವಯವ ತ್ಯಾಜ್ಯವಾಗಿ ಇರುತ್ತದೆ ಅಷ್ಟೇ. ಹಾಗಾಗಿ ಗಂಜಲ ಹಾಕೋದು ಏನಕ್ಕೆ ಬಹಳ ಮುಖ್ಯ ಅಂತಂದ್ರೆ ಈಗ ನಾವು ಆ, ಈಗ ತೆಂಗಿನ ಮರ ಸುತ್ತ ಇರ್ಲಿ ಅಥವಾ ಇನ್ಯಾವುದೇ ಇರ್ಲಿ ಬ್ರಷ್ ಕಟಿಂಗ್ ಮಾಡಿರ್ತೀವಿ, ಅದರಲ್ಲಿ ಬಿದ್ದಂತಹ ಕಳೆ ಮತ್ತೆ ಈ ತೆಂಗಿನ ಗರಿ ಮೊಟ್ಟೆ ಇದೆಲ್ಲ ತುಂಬಾ ಕಾರ್ಬನ್ ಯುಕ್ತವಾಗಿರ್ತದೆ. ಅದರಲ್ಲಿ ಕಾರ್ಬನ್ ಯಥೇಚ್ಛವಾಗಿರ್ತದೆ. ಅದರಲ್ಲಿ ಕಾರ್ಬನ್ 200:1 ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ 200 ಪಾರ್ಟ್ ಕಾರ್ಬನ್ ಇದ್ರೆ 1 ಪಾರ್ಟ್ ನೈಟ್ರೋಜನ್ ಇರುತ್ತೆ. ಅಥವಾ ಮರದ್ದು ಏನಾದ್ರೂ ಇದಾಕಿದಿದ್ರೆ ಅದು 400 ಪಾರ್ಟ್ ಕಾರ್ಬನ್ ಇದ್ರೆ 1 ಪಾರ್ಟ್ ನೈಟ್ರೋಜನ್ ಇರುತ್ತೆ. ಇಷ್ಟು ಪ್ರಮಾಣದಲ್ಲಿ ಕಾರ್ಬನ್ ಇದ್ದಾಗ, ಕಡಿಮೆ ನೈಟ್ರೋಜನ್ ಇದ್ದಾಗ ಸೂಕ್ಷ್ಮಾಣು ಜೀವಿಗಳು ಈ ಸಾವಯವ ತ್ಯಾಜ್ಯದ ಮೇಲೆ ಕೆಲಸ ಮಾಡಿ ಪಾಸ್ ಮಾಡುತ್ತೆ. ಹೋಗ್ಬೋದಾ ಹೋಗ್ಬೋದಾ ಇಷ್ಟು ಪ್ರಮಾಣದಲ್ಲಿ ಇಷ್ಟೊಂದು ಯಥೇಚ್ಛವಾದ ಪ್ರಮಾಣದಲ್ಲಿ ಕಾರ್ಬನ್ ಇದ್ದಾಗ, ನೈಟ್ರೋಜನ್ ಪ್ರಮಾಣ ಕಡಿಮೆ ಇದ್ದಾಗ ಸೂಕ್ಷ್ಮಾಣು ಜೀವಿಗಳು ಏನೋ ಈ ಸಾವಯವ ತ್ಯಾಜ್ಯದ ಮೇಲೆ ಅದು ಆಕ್ಟ್ ಮಾಡಿ ಅದನ್ನ ಕಳುಹಿಸುವ ಕ್ರಿಯೆ ಬಹಳ ನಿಧಾನಗತಿಯಲ್ಲಿ ಆಗ್ತದೆ. ಹೆಚ್ಚು ಕಮ್ಮಿ ಡಿಕಂಪೋಸಿಷನ್ ಕ್ರಿಯೆ ಏನಿರುತ್ತೆ ಅದು ನಿಂತೇ ಹೋಗ್ಬಿಡುತ್ತೆ ನಾವು ಸಾರಜನಕವನ್ನ ಒದಗಿಸ್ಲಿಲ್ಲ ಅಂತಂದ್ರೆ. ಯಾಕೆಂತಂದ್ರೆ ಕಾರ್ಬನ್ ಯಥೇಚ್ಛವಾಗಿರುತ್ತೆ. ನಾ ಹೇಳದ್ನಲ್ಲ 200 ಅಥವಾ 300:1 ಅಥವಾ 400:1 ಈ ಪ್ರಮಾಣದಲ್ಲಿ ಕಾರ್ಬನ್ ನೈಟ್ರೋಜನ್ ರೇಷಿಯೋ ಇರುತ್ತೆ. ಅದೇ ಹಸಿರೆಲೆ ಗೊಬ್ಬರ ಆದ್ರೆ ಈಗ ಡೈಂಚ, ಅಪ್ಸೆಣಬು ಅಥವಾ ಉರುಳಿ ಇನ್ಯಾವುದೇ ಈ ತರದ್ದು ಹಸಿರೆಲೆ ಗೊಬ್ಬರ ಆದ್ರೆ ಅದರಲ್ಲಿ ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ 25 ಅಥವಾ 30:1 30 ಪಾರ್ಟ್ ಕಾರ್ಬನ್ ಇದ್ರೆ 1 ಪಾರ್ಟ್ ನೈಟ್ರೋಜನ್ ಇರುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಹೇಳ್ತೀನಿ ನಿಮ್ಗೆ. ಸೊ ಏನಿದು ಏನೋ 200 ಪಾರ್ಟ್ ಕಾರ್ಬನ್ ಇದ್ರೆ 1 ಪಾರ್ಟ್ ಕಾರ್ಬನ್ ಅಂತಂದ್ರೆ, ಈಗ ಒಂದು ಕಂಪ್ಯಾರಿಸನ್ ಮೂಲಕ ಹೇಳೋದಾದ್ರೆ, ಈಗ ನಮ್ಗೆ ಊಟ ಮಾಡ್ತಾ ಇರ್ತೀವಿ, ನಮ್ಮ ತಟ್ಟೆಯಲ್ಲಿ ಅನ್ನ ಇರ್ತದೆ. ಅನ್ನಕ್ಕೆ ಬರೀ ಇಷ್ಟು ಸಾಂಬಾರ್, ಈಗ 1-2-3 ಕೈ ಅನ್ನ ಹಾಕಿರ್ತಾರೆ, ಇಷ್ಟು ಅನ್ನ ಇರ್ತದೆ, ಅದಕ್ಕೆ ಇಷ್ಟು ಸಾಂಬಾರ್ ಹಾಕಿದ್ರೆ ನಾವು ತಿನ್ನೋದಕ್ಕಾಗತ್ತಾ? ಅದೇ ರೀತಿ ಇವಾಗ ಇಡ್ಲಿ 6-8 ಇಡ್ಲಿ ತಿಂತೀವಿ ಅಂತ ಇಟ್ಕೊಳ್ಳಿ ನಾವು. ಆ ಇಡ್ಲಿಗೆ ಒಂದು ಹಾಫ್ ಕಪ್ ಸಾಂಬಾರ್ ಕೊಟ್ಬಿಟ್ಟು ನೀನ್ ಇಡ್ಲಿ ತಿನ್ನು ಅಂತಂದ್ರೆ ಅದು ನಾವು ತಿನ್ನೋದಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಸಾಂಬಾರ್ ಬೇಕು, ಅನ್ನ ಕಲ್ಸ್ಕೊಂಡು ತಿನ್ನೋದಕ್ಕೆ ಅಥವಾ ಇಡ್ಲಿನ ಡಿಪ್ ಮಾಡಿ ತಿನ್ನೋದಕ್ಕೆ ಎಷ್ಟು ಪ್ರಮಾಣದಲ್ಲಿ ಸಾಂಬಾರ್ ಬೇಕು, ಅಷ್ಟು ಸಾಂಬಾರ್ ಇದ್ರೆ ನಾವು ತಿನ್ನಕ್ಕಾಗೋದು. ಸೊ ಅದೇ ರೀತಿ ಇಲ್ಲಿ ಕಾರ್ಬನ್ ಅನ್ನೋದು ಅನ್ನ ಅಥವಾ ಇಡ್ಲಿ. ಸೊ ಅಷ್ಟು 200 ಪಾರ್ಟ್ ಕಾರ್ಬನ್ ಅದು ಇಡ್ಲಿ, 1 ಪಾರ್ಟ್ ನೈಟ್ರೋಜನ್ ಏನಂತ ಅದು ಸಾಂಬಾರ್. ಅದನ್ನ ಸರಿಯಾದ ಪ್ರಮಾಣದಲ್ಲಿ ಕೊಟ್ಟಾಗ ಸೂಕ್ಷ್ಮಾಣು ಜೀವಿಗಳಿಗೆ ಆ ನೈಟ್ರೋಜನ್ ಒದಗಿಸಿದಾಗ ನಾವು ಅವುಗಳು ಮಲ್ಟಿಪ್ಲೈ ಆಗಿ ಮಣ್ಣಲ್ಲಿ ಅದು ಏನೋ ಈ ಈ ಸಾವಯವ ತ್ಯಾಜ್ಯದ ಮೇಲೆ ಹೆಚ್ಚಿನ ಕಾರ್ಬನ್ ಯುಕ್ತ ಸಾವಯವ ತ್ಯಾಜ್ಯದ ಮೇಲೆ ಆಕ್ಟ್ ಮಾಡಿ ಡಿಕಂಪೋಸಿಷನ್ ಸರಾಗವಾಗಿ ಹೋಗೋದಕ್ಕೆ ಅನುಕೂಲ ಮಾಡ್ಕೊಟ್ಟಂಗ ಆಗ್ತದೆ. ನಾವ್ ಇದನ್ನ ಕೊಡ್ಲಿಲ್ಲ ಅಂತಂದ್ರೆ ಏನೋ ಅದು ಕಳಿಯೋದೇ ಇಲ್ಲ. ಹಾಗಾಗೇನೆ ನನ್ಗೆ ಹೇಳ್ತಾ ಇದ್ರು, ಈಗ ಎಷ್ಟೊಂದ್ ಜನ ನಮ್ಮ ತೋಟಕ್ಕೆ ಬಂದವರು, ನಮ್ಮ ರಿಲೇಟಿವ್ಸ್ ಎಲ್ಲ, ಏನಪ್ಪ ಇದು ಯಾವ ಕಾಲಕ್ಕಪ್ಪ ಕೊಳೆಯೋದು, ನೀನು ತೆಂಗಿನ ಗರಿನೆಲ್ಲ ಹಿಂಗೆಲ್ಲ ಹಾಸಿದ್ಯಲ್ಲ ಎಷ್ಟು ಮರದ ಸುತ್ತ, ಇದು ಯಾವ ಕಾಲಕ್ಕೆ ಕಳಿಯುತ್ತೆ ಇದು ಅಂತ ಕೇಳ್ತಾ ಇದ್ರು. ಈಗ ನೋಡಿದ್ರೆ ನಾನು ಈ ತರ ಹಾಕಿ ಈಗ ನೋಡಿದ್ರೆ ಆ ತೆಂಗಿನ ಗರಿ ಎಲ್ಲ 3-4 ತಿಂಗಳಲ್ಲಿ ಮಣ್ಣಿಗೆ ಸೇರ್ಕೊಂಡ್ಬಿಟ್ಟಿದೆ, ಅಂದ್ರೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಟ್ಟಿದಾವೆ. ಸೊ ಹಾಗಾಗಿ ಗಂಜಲ ಹಾಕೋದು ಶ್ರಮದ ಕೆಲಸ. ನಾವು ಹೊರ್ಗಡೆಯಿಂದ ಯಾವುದೇ ರಸಗೊಬ್ಬರ ತರಬಾರ್ದು ಅಥವಾ ಬೇರೆ ಕಳಪೆ ಗುಣಮಟ್ಟದ ಈ ಕೊಟ್ಟಿಗೆ ಗೊಬ್ಬರದ ಮೇಲೆ ನಾವು ಅವಲಂಬಿತವಾಗಬಾರ್ದು ಅಂತಂದ್ರೆ ಈ ಶ್ರಮ ಪಡ್ಲೇಬೇಕಾಗತ್ತೆ. ಸೊ ಓಕೆ, ಈಗ ಇನ್ನೊಂದು ವಿಚಾರ, 3ನೇ ವಿಚಾರ ನಾನು ಹೇಳ್ತಿದ್ದೆ, ಯಾಕೆ ಫ್ರೆಶ್ ಗಂಜಲಕ್ಕಿಂತ ಅಟ್ಲೀಸ್ಟ್ 15-20 ದಿವಸ ಕಳಿತ ಗಂಜಲ ಉತ್ತಮ ಅಂತ ನಾನು ಹೇಳ್ತಾ ಇದ್ದೆ. ಸೊ ಏನಕ್ಕೆ ಅಂತಂದ್ರೆ ಫ್ರೆಶ್ ಗಂಜಲದಲ್ಲಿ ಆಲ್ಮೋಸ್ಟ್ ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕಡಿಮೆ ಇರ್ತದೆ. ಈಗ ನಮ್ಮ ಬ್ಲಾಡರ್ ಅಲ್ಲಿ, ಮನುಷ್ಯರು ಬ್ಲಾಡರ್ ಅಲ್ಲೇ ತಗೊಂಡ್ರೆ, ಯುರಿನರಿ ಬ್ಲಾಡರ್ ಅಲ್ಲಿ ಅದು ಆಲ್ಮೋಸ್ಟ್ ಸ್ಟರೈಲ್ ಇರುತ್ತೆ. ಹಾಗೇನೆ ಹಸುಗಳ ಬ್ಲಾಡರ್ ಅಲ್ಲೂ ಕೂಡ ಯೂರಿನ್ ಸ್ಟರೈಲೇ ಇರುತ್ತೆ. ಸೊ ಅದು ಯಾವಾಗ ಸೂಕ್ಷ್ಮಾಣು ಜೀವಿಗಳು ಗಂಜಲಕ್ಕೆ ಅಥವಾ ಗೋಮೂತ್ರಕ್ಕೆ ಸಂಪರ್ಕಕ್ಕೆ ಬರ್ತವೆ ಅಂತಂದ್ರೆ, ಅದು ಆ ಮೂತ್ರ ವಿಸರ್ಜನೆ ಮಾಡ್ಬೇಕಾದ್ರೆ ಅದ್ರ ಸ್ಕಿನ್ ಇಂದ ಬರುತ್ತೆ. ಮತ್ತೆ ಅಲ್ಲಿ ಏನು ಬಿದ್ದಂತಹ ಸಗಣಿ ಅದನ್ನೆಲ್ಲ ತೊಳ್ಕೊಂಡು ಬಂದಾಗ ಆ ಸಗಣಿ ಮೂಲಕ ಇರುವಂತಹ ಸೂಕ್ಷ್ಮಾಣು ಜೀವಿಗಳು ಈ ಗಂಜಲದಲ್ಲಿ ಬರ್ತವೆ. ಆಗ ಈ ಗಂಜಲದಲ್ಲಿರುವ ಇಷ್ಟೊಂದು ಪೋಷಕಾಂಶಗಳನ್ನ ಉಪಯೋಗಿಸ್ಕೊಂಡು ಸೂಕ್ಷ್ಮಾಣು ಜೀವಿಗಳು ವೃದ್ಧಿ ಆಗ್ತಾ ಹೋಗ್ತವೆ.
ಸೊ ಹಾಗಾಗಿ 15 ದಿವಸ ಅಥವಾ 20 ದಿವಸ ಕಳಿಯೋದಕ್ ಬಿಟ್ಟಾಗ ಆ ಗಂಜಲದಲ್ಲಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಅಂದ್ರೆ ನೇಟಿವ್ ಸ್ಥಳೀಯವಾಗಿರುವಂತಹ ಸೂಕ್ಷ್ಮಾಣು ಜೀವಿಗಳು ವೃದ್ಧಿ ಆಗ್ತಾ ಹೋಗ್ತವೆ. ಸೊ ಹಾಗಾಗಿ ಏನೋ ಸೂಕ್ಷ್ಮಾಣು ಜೀವಿಗಳು ಯಥೇಚ್ಛವಾಗಿ ಅಟ್ಲೀಸ್ಟ್ ಒಂದು 15 ದಿವಸ 20 ದಿವಸ ಕಳಿಯೋದಕ್ ಬಿಟ್ರೆ ಯಥೇಚ್ಛವಾಗಿ ವೃದ್ಧಿ ಆಗ್ತವೆ. ಇದನ್ನ ತಗೊಂಡೋಗಿ ನಾವು ಮಣ್ಣಿಗೆ ಕೊಟ್ಟಾಗ ಅಲ್ಲಿ ಅಂದ್ರೆ ನಾವು ಮಲ್ಚಿಂಗ್ ಮೇಲೆ ಹೊದಿಕೆ ಮೇಲೆ ಇದನ್ನ ಹಾಕಿದಾಗ ಅಲ್ಲಿ ಕೂಡ ನಾವು ಸೂಕ್ಷ್ಮಾಣು ಜೀವಿಗಳನ್ನ ನಾವು ನಮ್ಮ ಮಣ್ಣಿಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಅದೊಂದು. ಅದ್ರ ಜೊತೆಗೆ ಈ ಸೂಕ್ಷ್ಮಾಣು ಜೀವಿಗಳು ಮಲ್ಟಿಪ್ಲೈ ಆಗೋದ್ರಿಂದ ವೃದ್ಧಿ ಆಗೋದ್ರಿಂದ ಗಂಜಲದಲ್ಲಿ ಅವುಗಳು ಸಾಕಷ್ಟು ಈ ಹಾರ್ಮೋನ್ಸ್ ನ ಬಿಡುಗಡೆ ಮಾಡ್ತವೆ. ಈ ಜಿಬ್ಬರಲಿನ್ಸು, ಆಕ್ಸಿನ್ಸು ಇಂತಹ ಹಾರ್ಮೋನ್ಸ್ ನ ಇವುಗಳು ಬಿಡುಗಡೆ ಮಾಡ್ತವೆ. ಸೊ ಇವುಗಳು ಏನಕ್ಕೆ ಇವಾಗ ನಮ್ಮ ರೈತರುಗಳು ಎಷ್ಟೋ ಅನೇಕ ರೈತರು ಈ ತರಕಾರಿ ಬೆಳಿಬೇಕಾದ್ರೆ ಗ್ರೋತ್ ರೆಗ್ಯುಲೇಟರ್ಸ್ ಅಂತೆಲ್ಲ ಅಂಗಡಿಯಿಂದ ತಗೊಂಡ್ ಬರ್ತಾರೆ. ಸೊ ಅಂದ್ರೆ ಯಾವ್ದು ಬೀನ್ಸ್ ಇರ್ಲಿ, ಟೊಮೊಟೊ ಇರ್ಲಿ ಅಥವಾ ಬೆಂಡೆ ಇರ್ಲಿ, ಇದಕ್ಕೆಲ್ಲ ಗ್ರೋತ್ ರೆಗ್ಯುಲೇಟರ್ ಸಿಂಪಡಣೆ ಮಾಡೇ ಮಾಡ್ತಾರೆ ಇವತ್ತು ರೈತರು. ಅದ್ರಲ್ಲಿ ಏನ್ ಹಾಕಿರ್ತಾರೆ, ಅದ್ರಲ್ಲಿ ಏನ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಇರ್ತದೆ ಅನ್ನೋದೇ ಗೊತ್ತಿಲ್ಲ. ಆಕ್ಚುಲಿ ಆ ಗ್ರೋತ್ ರೆಗ್ಯುಲೇಟರ್ಸ್ ಅಲ್ಲಿ ಏನು ಅದರಲ್ಲಿ ಸಾಮಾನ್ಯವಾಗಿ ಇಂಥದೇ ಹಾರ್ಮೋನ್ಸ್, ಆಕ್ಸಿನ್ಸ್ ಅಥವಾ ಜಿಬ್ಬರಲಿನ್ಸೇ ಇರ್ತವೆ. ಆದ್ರೆ ಸರಿಯಾಗಿ ಅದ್ರಲ್ಲಿ ಏನ್ ಇಂಗ್ರೀಡಿಯೆಂಟ್ ಅಂತೇಳಿ ಆ ಬಾಟಲ್ಗಳಲ್ಲಿ ಎಷ್ಟೋ ಆ ಕಂಪನಿ ಬಾಟಲ್ಗಳಲ್ಲಿ ಅದ್ರ ಮೆನ್ಷನ್ನೇ ಮಾಡಿರೋದಿಲ್ಲ, ಅದ್ರ ನಮೂದನೆ ಆಗಿರೋದಿಲ್ಲ. ಸೊ ಹಾಗೆ ಅದಕ್ಕೇನೆ ಅದು ಒಂದು ಕಾರಣ ಇರ್ಬೋದು. ಇವತ್ತು ನಮ್ಮ ಬೆಂಗಳೂರಲ್ಲಿ ಸಿಗ್ತಾ ಇರುವಂತ ತರಕಾರಿಗಳಲ್ಲಿ ಲೆಡ್ ಅಥವಾ ಇನ್ಯಾವ್ದೋ ಹೆವಿ ಮೆಟಲ್ಸ್, ಆರ್ಸೆನಿಕ್ ಇಂಥವೆಲ್ಲ ಸಿಗ್ತಾ ಇರೋದು ಇಂತಹ ಏನೇನೋ ನಾವು ಒಳಸುರಿಗಳನ್ನ ತರ್ತಾ ಇದೀವಲ್ಲ, ನಮಗೆ ಅರಿವಿಲ್ದನೆ ನಾವೇನೇನೋ ಗ್ರೋತ್ ರೆಗ್ಯುಲೇಟರ್ಸ್ ಅಂತ ಹೇಳಿ ಏನೋ ತರಕಾರಿಗಳು ಚೆನ್ನಾಗಿ ಉಲಸಾಗಿ ಬೆಳೆದು ತೂಕ ಬರ್ಲಿ ಅಥವಾ ದಪ್ಪ ಆಗ್ಲಿ ಅಂತ ಹೇಳಿ ನಾವು ತಗೊಂಡ್ಬಂದು ಸಿಂಪಡಣೆ ಮಾಡ್ತಾ ಇದೀವಲ್ಲ. ಸೊ ನಮ್ಗೆ ಅದ್ರಲ್ಲಿ ಏನ್ ಇರ್ತದೆ ಅಂತ ನಮಗೂ ಗೊತ್ತಿಲ್ಲ, ಅವರು ಸಹ ಮೆನ್ಷನ್ ಮಾಡೋದಿಲ್ಲ. ಸೊ ಹಾಗಾಗೇನೆ ಹೇಳಿದ್ದು, ತರಕಾರಿಗೆ ನಾವು ಇದನ್ನೇನಾದ್ರೂ ಸಿಂಪಡಣೆ ಮಾಡ್ಬೇಕು ಅಂತಂದ್ರೆ ಇದು ಸ್ವಲ್ಪ ಸ್ಟ್ರಾಂಗ್ ಇರ್ತದೆ. 15 ದಿವಸ 20 ದಿವಸ ಕಳ್ತಿರೋದು ಫ್ರೆಶ್ ಕಂಪೇರ್ ಮಾಡ್ಕೊಂಡ್ರೆ ಇದನ್ನ 15 ಲೀಟರ್ ಅಥವಾ 20 ಲೀಟರ್ಗೂ ಸಹ ಡೈಲ್ಯೂಟ್ ಮಾಡ್ಕೊಂಡು 1 ಲೀಟರ್ ಗಂಜಲಕ್ಕೆ 20 ಲೀಟರ್ ವರ್ಗು ಡೈಲ್ಯೂಟ್ ಮಾಡ್ಕೊಂಡು ನೀವು ಸಿಂಪಡಣೆ ಮಾಡೋದೇ ಆದ್ರೆ ನಿಮ್ಗೆ ಹೊರಗಡೆಯಿಂದ ಯಾವ ಗ್ರೋತ್ ರೆಗ್ಯುಲೇಟರ್ಸ್ ತರೋ ಅವಶ್ಯಕತೆನೇ ಇರೋದಿಲ್ಲ. ಸೊ ಹಾಗಾಗಿ ಏನೋ ಇದನ್ನ ಗ್ರೋತ್ ರೆಗ್ಯುಲೇಟರ್ಸ್ ಆಗಿ ಸಹ ನಾವು ಉಪಯೋಗಿಸ್ಬೋದು. ಪ್ರತಿಯೊಬ್ಬ ರೈತರು ಇದನ್ನ ಉಪಯೋಗಿಸ್ಬೋದು. ಆದ್ರೆ ಇವಾಗ ನೋಡಿದ್ರಲ್ಲ, ಬನ್ನಿ ತೋರಿಸಿ. ಈಗ ಅದನ್ನ ನಾವು ಇದ್ರ ಅರಿವಿಲ್ದೇನೆ, ಇದನ್ನ ಅರಿವಿನ ಮೂಡಿಸ್ತೇನೆ. ಈಗ ಅಲ್ಲಿ ನೋಡ್ತಿದ್ರಲ್ಲ, ನಾನು ಅಲ್ಲಿ ಗಂಜಲ ಕಲೆಕ್ಟ್ ಮಾಡ್ಕೊಂಡಿದ್ದು. ಆ ಕೊಟ್ಟಿಗೆಯಿಂದ ಆ ಪೈಪ್ನ ಇಲ್ಲಿ ಬನ್ನಿ, ಇಲ್ಲಿ ತೋರಿಸಿ. ಈಗ ಆ ಕೊಟ್ಟಿಗೆಯಿಂದ ಪೈಪ್ನ ಹಿಂದೆ ಹೋಗಿ. ಸೊ ಆ ಕೊಟ್ಟಿಗೆಯಿಂದ ಆ ಪೈಪ್ನ ಇಲ್ಲಿವರೆಗೂ ಬಿಟ್ಟಿದ್ರು. ಇದು ಸ್ಟಾರ್ಮ್ ವಾಟರ್ ಡ್ರೈನೇಜ್. ಸೊ ಇಲ್ಲಿಗೆ ಕನೆಕ್ಟ್ ಮಾಡಿ ಬಿಟ್ಟಿದ್ರು. ಸೊ ನಾನು ಇದನ್ನ ಅಂದ್ರೆ ಇಷ್ಟು ಶ್ರಮ ಪಟ್ಟು ನಾನು ಇದನ್ನ ತಗೊಂಡೋಗಿ ಹೋಗ್ತಾ ಇದ್ದೀನಿ. ಇದ್ರ ಅರಿವು ಪ್ರತಿಯೊಬ್ಬ ರೈತರಿಗೂ ಆಗ್ಬೇಕು. ಈ ಗಂಜಲವನ್ನ ಸುಮ್ನೆ ಬಳಸ್ತಾರೆ, ತಗೋತಾರೆ ಕೆಲವು ರೈತರು, ಅದನ್ನ ತಗೊಂಡೋಗಿ ಮತ್ತೆ ಅದೇ ಹೀಪ್ ಮೆಥಡ್ ಅಲ್ಲಿ ಏನು ಕೊಟ್ಟಿಗೆ ಗೊಬ್ಬರ ಹಾಕ್ತಿವಲ್ಲ ಅದ್ರ ಮೇಲೆ ತಗೊಂಡೋಗಿ ಸುರಿತಾರೆ. ಮತ್ತೆ ಅದ್ರಲ್ಲಿ ಏನಿರುತ್ತೆ ಸಾರಜನಕ ಇದೆಲ್ಲ ವಾಲಟೈಲ್ ಆಗಿ ವಾತಾವರಣಕ್ಕೆ ಸೇರ್ಕೊಳ್ಳುತ್ತೆ. ಅಥವಾ ತುಂಬಾ ಮಳೆ ಬಂದಂತ ಸಂದರ್ಭದಲ್ಲಿ ಅದು ಲೀಚ್ ಔಟ್ ಆಗಿ ರಸ್ತೆಯಲ್ಲಿ ಹರಿದೋಗ್ತಾ ಇರುತ್ತೆ, ನೀವು ಸಹ ನೋಡಿದ್ದೀರಿ. ಸೊ ಹಾಗಾಗಿ ಇದನ್ನ ಗ್ರೋತ್ ರೆಗ್ಯುಲೇಟರ್ ಆಗಿ ಸಹ ಉಪಯೋಗಿಸ್ಬೋದು. ಫ್ರೆಶ್ ಗಂಜಲಕ್ಕಿಂತ 15 ರಿಂದ 20 ದಿವಸ ಕಳ್ತಿರುವ ಗಂಜಲ ಬಹಳ ಉತ್ತಮ. ಈ ಒಂದು ವಿಚಾರ ಹೇಳೋದಿತ್ತು. ಈಗ ಈ ಬೈಕ್ ನಲ್ಲೇ ನಾನು ಗಂಜಲ ತಗೊಂಡು ಹೋಗೋದು. ಏನು ಸೆಕೆಂಡ್ ಕೊಡು. ನಾನು ಗಂಜಲ ಮುಟ್ಟಿದೀನಿ ಅಂತ ಅವಳು ಓಡೋಯ್ತಾಳೆ. ಈಗ ಯಾರಾದ್ರೂ ನಿಜವಾಗ್ಲೂ ನೀವು ಗಂಜಲ ಹಾಕೋದಾದ್ರೆ ನಿಮ್ಮ ಹತ್ರ ಹೋಂಡಾ ಆಕ್ಟಿವಾ ಇದ್ರೆ ಬಹಳ ಸುಲಭ. ಇದು 35 ಲೀಟರ್ ಕೆಪಾಸಿಟಿದು. ಇದ್ರಲ್ಲಿ ತಗೊಂಡೋಗೋದು ಒಂದ್ ಸ್ವಲ್ಪ ಕಷ್ಟ. ಮತ್ತೆ ಈಗ ನೋಡಿದ್ರಲ್ಲ, ನಾನು ಹೆಲ್ಮೆಟ್ ಹಾಕೊಂಡೆ. ನಾನು ಎಲ್ಲೇ ಹೋಗ್ಲಿ ಈಗ ಇದು ನೋಡ್ತಾ ಇದ್ದೀರಲ್ಲ, ಈಗೇನು ಇದೆಲ್ಲ ಈ ರಸ್ತೆ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನಮ್ಮ ಕುಟುಂಬದವರೇ ಇರುವಂತಹ ಮನೆಗಳಿವು. ಇದರಲ್ಲಿ ನಮ್ಮ ಒಬ್ರು ಚಿಕ್ಕಪ್ಪನ ಮನೆಯಲ್ಲಿ ಏನು ಕೊಟ್ಟಿಗೆಯಿಂದ ಶೇಖರಣೆ ಆದಂತ ಗಂಜಲವನ್ನ ನಾನು ತಗೊಂಡು ಹೋಗುವಂಥದ್ದು. ಮತ್ತೆ ನಾನು ಆಗ್ಲೂ ತೋರಿಸಿದಾಗೆ ಕ್ರಾಸ್ ಬ್ರೀಡ್ ಹಸುಗಳಿಂದನೂ ಸಹ ತಗೊಂಡು ಹೋಗ್ತೀನಿ ನನಗೆ ಸಮಯ ಇದ್ರೆ. ಸೊ ಈಗ ಇಲ್ಲಿಂದ ನಮ್ಮ ತೋಟ 1.5 ಕಿಲೋಮೀಟರ್ ಆಗುತ್ತೆ. ಸೊ ನಾವು ಕ್ರಮಿಸುವಂತಹ ದೂರ ಎಷ್ಟೇ ಇರ್ಲಿ, 1 ಕಿಲೋಮೀಟರ್ ಇರ್ಲಿ, 2 ಕಿಲೋಮೀಟರ್ ಇರ್ಲಿ, ಹೆಲ್ಮೆಟ್ ಹಾಕೊಳ್ಳೋದು ಬಹಳ ಮುಖ್ಯ. ಸೊ ಎಷ್ಟೋ ಜನ ನಾವು ಮೈಸೂರಿಗೆ ಹೋಗೋದ್ರೆ ಅಷ್ಟೇ ನಾವು ಹೆಲ್ಮೆಟ್ ಹಾಕೋಬೇಕು. ಈಗ ಮಂಡ್ಯದಲ್ಲೂ ಸಹ ಪೊಲೀಸ್ನವ್ರು ಸ್ಟ್ರಿಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಮಂಡ್ಯಕ್ಕೆ ಹೋಗೋದಾದ್ರೆ ಹೆಲ್ಮೆಟ್ ಹಾಕೋಬೇಕು. ಆ ಒಂದು ಮನಸ್ಥಿತಿಯಿಂದ ನಾವು ಹೊರಗಡೆಗೆ ಬರ್ಬೇಕು. ಸೊ ಪೊಲೀಸ್ನವರು ಮೈಸೂರಲ್ಲಿ ಹಿಡಿತಾರೆ ಅನ್ಬಿಟ್ಟು ಅಲ್ಲಿ ಹೆಲ್ಮೆಟ್ ಹಾಕೊಳ್ಳೋದು ಯಾಕೆಂದ್ರೆ ಈ ಹೆಲ್ಮೆಟ್ ಹಾಕೊಳ್ಳೋದು ನಮ್ಮ ಸೇಫ್ಟಿ ಸಲುವಾಗಿ.
ಆ, ಇದು ನಮ್ಮ ಪೊಲೀಸ್ನವ್ರು ಹಿಡಿತಾರೆ ಅನ್ನೋ ಒಂದು ಕಾರಣಕ್ಕೆ ನಾವು ಹೆಲ್ಮೆಟ್ ಹಾಕೊಳ್ಳೋದಲ್ಲ. ಇದು ಆ, ನಮ್ಮ ಸೇಫ್ಟಿ ಸಲುವಾಗಿ ನಾವು ಕ್ರಮಿಸುವಂತಹ ದೂರ ಬರೀ 2 ಕಿಲೋಮೀಟರ್ ಇರ್ಲಿ. ಯಾಕೆಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಏನಾದ್ರೂ ಆಗ್ಬೋದು. ಇವತ್ತು ನಾನು ಗಮನಿಸಿದ್ದು, ಇವತ್ತು ಏನು ಪೂರ್ವ ಮುಂಗಾರಿನಲ್ಲಿ ಯಾವ ರೀತಿ ಮಾರುತಗಳು ಬರ್ತವೆ ಆ ರೀತಿ ಮಾರುತ ಬರ್ತಿತ್ತು. ಮಳೆ ಬರ್ತಾ ಇಲ್ಲ, ಎಲ್ಲಿನೋ ಎಫೆಕ್ಟ್ ಮತ್ತೆ ಗ್ಲೋಬಲ್ ವಾರ್ಮಿಂಗ್ ನ ಎಫೆಕ್ಟ್ ಇಂದ ಇವಾಗ ಜುಲೈ ಆಲ್ರೆಡಿ ಮೊದಲನೇ ವಾರ ಮುಗಿತಾ ಬಂತು. ಮಳೆ ಬರ್ತಾ ಇಲ್ಲ, ಆದ್ರೆ ತುಂಬಾ ಜೋರಾದ ಬಿರುಗಾಳಿ ಬಂದಿದ್ರಿಂದ ಅಲ್ಲಿ ಹಳೇದಾದ ಮರದ ಟೊಂಗೆಗಳು ಬಿದ್ವು. ಒಂದ್ ಆ ಮರದ ಟೊಂಗೆ ಜಸ್ಟ್ ಇನ್ನು ಸ್ವಲ್ಪ ಮುಂದೆ, ನನ್ನ ಮುಂದೆನೆ ಬೀಳ್ತು. ಅದು ಇವಾಗ ಕ್ಷಣಾರ್ಧದಲ್ಲಿ ನಾನು ಪಾರಾದೆ. ಹಾಗಾಗಿ ಎನಿ ಟೈಮ್ ಏನಾದ್ರೂ ಆಗ್ಬೋದು. ಅಥವಾ ರೋಡಲ್ಲಿ ಟ್ರಕ್ಗಳು, ಲಾರಿಗಳು ತುಂಬಾ ಸ್ಪೀಡ್ ಆಗಿ ಬರ್ತಿರ್ತಾರೆ. ಹಾಗಾಗಿ ನಮ್ಮ ಸೇಫ್ಟಿ ಸಲುವಾಗಿ ಹೆಲ್ಮೆಟ್ ಹಾಕೊಳ್ಳೋದು ಬಹಳ ಮುಖ್ಯ. ಇದನ್ನೊಂದು ಹೇಳೋ ಒಂದು ವಿಚಾರ ಇತ್ತು. ಹಾಗಾಗಿ ನಾವು ಕ್ರಮಿಸುವಂತಹ ದೂರ ಸಣ್ಣದಿರ್ಲಿ ಅಥವಾ ತುಂಬಾ ದೂರದಿರ್ಲಿ, ನೀವು ಹೆಲ್ಮೆಟ್ ಹಾಕೊಂಡು ಓಡಾಡಿ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಸೊ ಇಲ್ಲಿಂದ ಹೋಗಿ ಈಗ ಆಲ್ರೆಡಿ ಸುಮಾರು 5:30 ಆಯ್ತಾ ಬಂತು. ಈಗ ಎಷ್ಟಾಗುತ್ತೋ ಅಷ್ಟು ಗಂಜಲನ್ನ ಇದನ್ನ ಡೈಲ್ಯೂಟ್ ಮಾಡಿ ಮಲ್ಚಿಂಗ್ ಮೇಲೆ, ಹೊದಿಕೆ ಮೇಲೆ ಹಾಕ್ತೀನಿ. ಇದು